ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ನಮ್ಮೆಲ್ಲರ ಮನೋವಿಕಾಸಕ್ಕಾಗಿ ಆತ್ಮವಿಕಾಸಕ್ಕಾಗಿ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಕೈಗೆ ಸಿಕ್ಕಿರುವಂತಹ ತುತ್ತು ಬಾಯಿಗೆ ಸಿಗಲಿಲ್ಲ. ಸ್ನೇಹಿತರೆ, ನೀವು ಕೇಳುವಂತಹ ಪ್ರಶ್ನೆಗಳಿಗೆ ದಿನನಿತ್ಯ ಸಂಜೆ 7 ಗಂಟೆಗೆ ಪ್ರಸಾರವಾಗುವಂತಹ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ಉತ್ತರಗಳನ್ನು ಪಡ್ಕೊಳ್ಬಹುದು. ಕೆಲವರು ಕಾಮೆಂಟ್ ಮಾಡ್ತೀರಾ, ಮತ್ತು ಕೆಲವರು ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್, ವಾಯ್ಸ್ ಮೆಸೇಜ್ ಕಳಿಸ್ತೀರಾ. ಅದೇ ಪ್ರಶ್ನೆಗಳನ್ನು ಪ್ರತಿನಿತ್ಯ ವಿಷಯವನ್ನಾಗಿ ತೆಗೆದುಕೊಂಡು ನಿಮಗೆ ಉತ್ತರವನ್ನು ಕೊಡೋದಕ್ಕೆ ಬಯಸ್ತೀವಿ. ಇಂದಿನ ವಿಷಯ ಕೈಗೆ ಬಂತು ಬಾಯಿಗೆ ಬರಲಿಲ್ಲ. ಯಾತಕ್ಕೆ ಅಂದರೆ, ಸಾಕಷ್ಟು ಜನ ಕಲಿಕೆಗಾಗಿ ಕಲ್ತ್ಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಸಮಯವನ್ನು ವಿನಿಯೋಗಿಸ್ತಾರೆ, ಹಣವನ್ನು ವ್ಯಯ ಮಾಡ್ತಾರೆ. ಅದರ ಜೊತೆಗೆ ಅವರ ಶಕ್ತಿ ಚೈತನ್ಯವು ಕೂಡ ಅವರಿಗೆ ಅರಿವಿಲ್ಲದಂಗೆ ಅದು ಕೂಡ ಖಾಲಿ ಆಗುತ್ತೆ. ಕಲ್ತ್ಕೊಳ್ಬೇಕು ಅಂದರೆ ನಾವು ಕಾನ್ಸಂಟ್ರೇಷನ್ ಕೊಡಲೇಬೇಕು, ಗಮನ ಕೊಡಬೇಕು. ಆದರೆ ಕೆಲವರಿಗೆ ಸಮಯ ಕೊಟ್ಟು ಹಣವನ್ನು ಖರ್ಚು ಮಾಡಿ ಅದಾದರೂ ಕೂಡ ಆ ವಿದ್ಯೆ ಅವ್ರಿಗೆ ಒಲಿಯೋದಿಲ್ಲ. ಅಕಸ್ಮಾತ್ ಆ ವಿದ್ಯೆನ ಅವರು ತಿಳ್ಕೊಂಡ್ರು ಕೂಡ ಅವರು ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಕಾರಣ ಏನು ಅಂತಂದರೆ, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಕಂಪೇರ್ ಮಾಡ್ತಾರೆ. ಆ ಗುರುಗಳು ಹಂಗೆ ಹೇಳಿದ್ರು, ಈ ಗುರುಗಳು ಹಿಂಗೆ ಹೇಳಿದ್ರು, ನೀವು ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ, ನೀವು ಹಂಗೆ ಮಾಡಿ. ಆ ಶಿಕ್ಷಕರು ಹಂಗೆ ಹೇಳಿದ್ರು, ಈ ಶಿಕ್ಷಕರು ಹಿಂಗೆ ಹೇಳಿದ್ರು, ನೀವು ಹಾಗೆ ಮಾಡಿ. ಆ ಲೈಫ್ ಕೋಚ್ ಆ ಥರ ಹೇಳ್ದ, ಈ ಲೈಫ್ ಕೋಚ್ ಈ ಥರ ಮಾಡ್ದ, ನೀವು ಹಾಗೆ ಮಾಡಿ. ಯಾವಾಗ ನೀವು ಏನನ್ನೇ ಕಲೀರಿ, ಪ್ರತಿಯೊಂದು ಈ ಭೂಮಂಡಲದಲ್ಲಿರುವಂತಹ ಎಲ್ಲ ಸ್ಥಳದಲ್ಲೂ ಯಾರ್ಯಾರು ನಿಮಗೆ ಯಾವುದೇ ರೀತಿ ಕಲೆಗಳನ್ನು, ವಿದ್ಯೆಗಳನ್ನು ಅಥವಾ ಜ್ಞಾನವನ್ನು ಅಥವಾ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಬೇಕಾಗಿರೋದನ್ನು ಅವರು ತಿಳಿಸ್ತಾವ್ರೆ, ಕಲಿಸ್ತಾವ್ರೆ, ಕರಗತ ಮಾಡಿಸ್ತಾವ್ರೆ ಅಂತಂದರೆ, ನೀವು ಮಾಡಬೇಕಾಗಿರೋ ಮೊಟ್ಟ ಮೊದಲನೇ ಕೆಲಸ ಏನು ಅಂತಂದರೆ, ನಿಮ್ಮ ತಲೆಯಲ್ಲಿರುವಂತಹ ಪೊಲೀಸು ಲಾಯರನ್ನು ಮನೇಲೇ ಬಿಟ್ಬಿಟ್ಟು ಅಲ್ಲಿ 6 ವರ್ಷದ ಮಗು ಆಗಿ ಹೋಗ್ಬಿಡ್ಬೇಕು. 6ಕ್ಕೆ ಕಲಿತದ್ದು 60ಕ್ಕೂ ಅಂತ ಕರೀತಾರೆ. ಎಷ್ಟು ಜನ ತಪ್ಪು ಮಾಡ್ತಾರೆ ಅಂತಂದರೆ, ನಾನು ಸಾಕಷ್ಟು ಸುಮಾರು ಒಂದು 350 ಕೋರ್ಸ್ಗಳನ್ನು ಮಾಡಿದ್ದೀನಿ. ಪ್ರತಿಯೊಂದು ಕೋರ್ಸ್ಗೆ ಹೋಗ್ಬೇಕಾದ್ರೂ ಇದು ನನ್ನ ಶ್ರೀ ವಿದ್ವಾನ್ ಧರ್ಮರತ್ನಾಕರ ಮೂಲ ಗುರುಗಳು ಹೇಳಿಕೊಟ್ಟಂತಹ ಅತ್ಯದ್ಭುತವಾದಂತಹ ಒಂದು ಸೂತ್ರ. ಇದು ಸೂತ್ರ ಅನ್ನೋದಕ್ಕಿಂತ ರಹಸ್ಯ ಅಂತ ಬೇಕಾದ್ರೆ ಕರಿಬಹುದು. ಎಲ್ಲೇ ಹೋದಾಗ ನೀನು 6ಕ್ಕೆ ಕಲಿತದ್ದು 60ಕ್ಕೂ ಅಂತಾರೆ. ಆದ್ದರಿಂದ 6 ವರ್ಷದವನಾಗ್ಬೋದು. ಅಲ್ಲಿ ನೀನು ದೊಡ್ಡವನು, ನಿನಗೆ ಜ್ಞಾನ ಇದೆ, ಬುದ್ಧಿ ಇದೆ, ಅರಿವು, ತಿಳುವಳಿಕೆ ಎಲ್ಲವೂ ಇದೆ. ಅದ್ರ ಜೊತೆಗೆ ಪೊಲೀಸ್ನವ್ರನ್ನ, ಲಾಯರ್ನ ಅಂದರೆ ಸಂಶಯ ಪಡೋದನ್ನು, ಡೌಟ್ ಪಡೋದನ್ನು, ಕಂಪೇರ್ ಮಾಡೋದನ್ನು, ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳ್ತಾರೆ, ಅವ್ರು ಹಿಂಗೆ ಮಾಡಬೇಕಾಯ್ತು, ನೀವು ಹಿಂಗೆ ಮಾಡಬೇಕಾಯ್ತು. ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. ಡಾಕ್ಟರ್ ರಾಜ್ಕುಮಾರ್ಗೆ ಹೋಗಿ ಜೇಸುದಾಸ್ ಎಷ್ಟು ಚೆನ್ನಾಗಿ ಆಡ್ತಾರೆ, ನೀವು ಆ ಥರ ಹಾಡಿ. ಅಲ್ಲಯ್ಯ, ರಾಜ್ಕುಮಾರ್ ಕಂಠ ಎಂಥ ಕಂಚಿನ ಕಂಠ, ಬಾ ಅಮೃತ ಕಿವಿಗೆ ಸುರದಂಗಾಗುತ್ತೆ, ಅಂಥ ಅದ್ಭುತವಾದ ಕಂಠ ಸಿರಿ. ಜೇಸುದಾಸ್ ಥರ ಹಾಡಿ ಅಂತಂದರೆ, ನಿನಗೆ ಜೇಸುದಾಸ್ ಬೇಕಂದ್ರೆ ಅವನ ಹತ್ರನೇ ಹೋಗಿ ಆಡ್ಸಲೆ. ರಾಜ್ಕುಮಾರ್ನ ಯಾಕೆ ನೀನು ಜೇಸುದಾಸ್ ಥರ ಹಾಡಿ ಅಂತ? SPB ಹೋಗ್ಬಿಟ್ಟು ರಾಜ್ಕುಮಾರ್ ಎಷ್ಟು ಚೆನ್ನಾಗಿ ಆಡ್ತಾರೆ, ನೀವು ಅವ್ರ ಥರ ಹಾಡಿ. ನಿನಗೆ SPB ಬೇಕು ಅಂದರೆ SPBನೇ ಹಾಡಿಸು, ರಾಜ್ಕುಮಾರ್ ಬೇಕಂದ್ರೆ ರಾಜ್ಕುಮಾರ್ ಕೈಲೇ ಹಾಡಿಸು. ಬಟ್ ಕೆಲವ್ರು ಏನು ಮಾಡ್ತಾರೆ, ಇರೋರ ಹತ್ರ ಬಿಟ್ಬಿಡ್ತಾರೆ, ಇಲ್ಲದೇ ಇರೋರ ಹತ್ರ ಹೋಗ್ಬಿಟ್ಟು ಅವನ ಥರ ನೀವು ಮಾಡು ಅಂತಾರೆ. ಎಂಥ ಮೂರ್ಖತನ, ದಡ್ಡತನ, ಅಜ್ಞಾನಿಗಳು ಇವರು ಅಂತಂದರೆ, ಇವ್ರು ಯಾರು ಕೂಡ ಖಂಡಿತವಾಗಲೂ ಕಲಿಯೋದಕ್ಕೆ ಅರ್ಹರಲ್ಲ. ಒಂದು ಕಲಿಕೆ ಅಂತ ಅಂದಾಗ ಒಬ್ಬೊಬ್ಬ ಗುರುಗಳು, ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯವನ್ನು ತಿಳಿಸ್ತೀನಿ, ಅನುಭವದ ಮಾತನ್ನು ಹೇಳ್ತೀನಿ. ಈಗ ಕಿಚನ್ನಲ್ಲಿ ಎಷ್ಟೊಂದು ಐಟಮ್, ತೊಗರಿಬೇಳೆ ಇದೆ, ಹೆಸರುಬೇಳೆ ಇದೆ, ಕಡಲೆಬೇಳೆ ಇದೆ, ಅವರೆಬೇಳೆ ಇದೆ, ಅಳಸುಂಡಿ ಕಾಳಿದೆ, ಎಷ್ಟೊಂದು ರೀತಿ ಕಾಳುಗಳೆಲ್ಲ ಇಟ್ಟಿರ್ತಾರೆ, ತರಕಾರಿಗಳಿರ್ತವೆ, ಅಕ್ಕಿ, ರಾಗಿ, ಗೋಧಿ, ರವೆ, ಅವಲಕ್ಕಿ, ಈ ಥರ ವಸ್ತುಗಳೆಲ್ಲ ಇಟ್ಟಿರ್ತಾರೆ, ಮೆಂತ್ಯ ಇಟ್ಟಿರ್ತಾರೆ, ಮೆಣಸಿಟ್ಟಿರ್ತಾರೆ. ಇದರಲ್ಲಿ ಮೂಲವಾಗಿರುವಂತಹ ಆಹಾರ ಪದಾರ್ಥಗಳನ್ನು ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ಇಟ್ಟಿರ್ತಾರೆ. ಹೆಸರುಬೇಳೆ ಇಂಪಾರ್ಟೆಂಟಾ? ಹೆಸರುಬೇಳೆ ಇಲ್ದಿದ್ರೆ ಅಡುಗೆ ಮಾಡ್ಬೋದು. ತೊಗರಿಬೇಳೆ ಇಂಪಾರ್ಟೆಂಟಾ? ತೊಗರಿಬೇಳೆ ಇಲ್ದರೆ ಮಾಡಬಹುದು. ಅಲ್ಲಿರೋ ಅಂತಹ ಕಿಚನ್ನಲ್ಲಿ ಎಷ್ಟು ಬೇಳೆ ಕಾಳುಗಳಿದ್ದಾವೆ,
ಎಲ್ಲ ಜಗತ್ತಲ್ಲಿರುವಂತಹ ಶಿಕ್ಷಕರು, ಗುರುಗಳು ಎಲ್ಲರೂ ಕೂಡ ಒಂದೊಂದು ರೀತಿ. ಒಬ್ಬರಲ್ಲಿ ಹೆಸರು ಬೇಳೆ ತತ್ವ ಇದ್ರೆ ಇನ್ನೊಬ್ಬರಲ್ಲಿ ಉದ್ದಿನ ಬೇಳೆ ತತ್ವ ಇರುತ್ತೆ, ಮತ್ತೊಬ್ಬರಲ್ಲಿ ಕಡಲೆ ಬೇಳೆ ತತ್ವ ಇರುತ್ತೆ. ಸೊ ಎಲ್ಲವೂ ಬಹಳ ಇಂಪಾರ್ಟೆಂಟ್. ಯಾರೇನು ಹೆಚ್ಚು ಕಡಿಮೆ ಅಂತ ಏನಿಲ್ಲ. ನನ್ನ ಪ್ರಕಾರ ಏನೋ ರೇಟಲ್ಲಿ ಒಂದು ಸ್ವಲ್ಪ ಆ ಬೇಳೆಕಾಳುಗಳಲ್ಲಿ ಒಂದು 100-200 ಹೆಚ್ಚು ಕಡಿಮೆ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ಕಡಿಮೆ ಬೆಲೆದು ಇದೆ, ಹೈಯೆಸ್ಟ್ ಬೆಲೆದು ಇದೆ. ಅದೇ ರೀತಿ ಪ್ರಪಂಚದಲ್ಲಿ ಯಾರ್ಯಾರು ಪಾಠ ಮಾಡ್ತಾರೆ, ಶಿಕ್ಷಕರು ಅಥವಾ ಗುರುಗಳು ಅಥವಾ ಯಾವುದೋ ಒಂದು ಕೋರ್ಸನ್ನು ಹೇಳ್ಕೊಡೋರು, ಏನೋ ಒಂದು ವರ್ಕ್ಶಾಪ್ ಮಾಡೋವಂಥವ್ರು ಅಥವಾ ಕೋಚ್ಗಳು, ಸ್ಪೋರ್ಟ್ಸ್ ಕೋಚ್ಗಳಿರ್ತಾರೆ, ಲೈಫ್ ಕೋಚ್ಗಳಿರ್ತಾರೆ, ಇವರೆಲ್ಲರೂ ಕೂಡ ಎಲ್ಲವೂ ಒಂದೇನೆ, ಯಾವುದು ಬೇರೆ ಬೇರೆ ಅಂತಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಹೋಗಿರ್ತಾರೆ, ಅವ್ರಿಗೆ ಅನುಭವ ಆಗಿರುತ್ತೆ, ಚೆನ್ನಾಗಿ ಮಾಡಿರ್ತಾರೆ, ಇನ್ನೊಂದು ಕಡೆ ಬರ್ತಾರೆ, ನೀವು ಅವ್ರ ಥರ ಮಾಡಿ. ಎಷ್ಟು ಮೂರ್ಖತನ, ಎಷ್ಟು ಮುಟ್ಟಾಳತನ! ಆ ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬೊಬ್ಬ ವ್ಯಕ್ತಿ ಅವನ ಅಧ್ಯಯನ ಮಾಡಿರುವಂತಹ ರೀತಿ ನೀತಿ ಬೇರೆ, ಅವರ ಗುರುಗಳು ಹೇಳ್ಕೊಟ್ಟಂತಹ ಮಾರ್ಗದರ್ಶನ ಬೇರೆ, ಆತನ ಒಂದು ಅಧ್ಯಯನ, ಆತನ ಅನುಭವ, ಅವನ ಮನಸ್ಥಿತಿ, ಪರಿಸ್ಥಿತಿಗಳು ಬೇರೆ ಬೇರೆ ಇರ್ತವೆ. ಅದಕ್ಕೋಸ್ಕರ ಒಂದು ಹಾದಿಯನ್ನು ಅವರು ಹಾಕ್ಕೊಂಡಿರ್ತಾರೆ, ಅಥವಾ ಅವರ ಗುರುಗಳು ಅಥವಾ ಹಿರಿಯರು ಹಾಕ್ಕೊಟ್ಟಿರ್ತಾರೆ, ಅಥವಾ ಅವರೇ ಒಂದು ಈ ಹಾದಿಯಲ್ಲಿ ಹೋಗ್ಬೇಕು ಅಂತ ನಿರ್ಧರಿಸಿರ್ತಾರೆ. ಅದಕ್ಕೆ ನಾವು ಆದ್ಯತೆ ಮಾನ್ಯತೆ ಕೊಡದಿರ, ನೀವು ಅವ್ರ ಥರ ಮಾಡಬೇಕಾಯ್ತು ಪಾಠನ, ಇವ್ರ ಥರ ಮಾಡಬೇಕಾಯ್ತು ಪಾಠನ. ಹೇಗೆ ಮಾಡೋದಕ್ಕೆ ಸಾಧ್ಯ? ಅವ್ರ ಥರ ಇವ್ರ ಥರ. ನಂದೊಂದು ಶೈಲಿ, ಡಾಕ್ಟರ್ ರಾಜ್ಕುಮಾರ್ ಮಾತಾಡೋದೊಂದು ಶೈಲಿ, ವಿಷ್ಣುವರ್ಧನ್ ಮಾತಾಡೋ ಶೈಲಿ, ಅಂಬರೀಷ್ ಮಾತಾಡೋ ಶೈಲಿ, ಎಲ್ಲವೂ ಬೇರೆ ಬೇರೆ. ಅವ್ರ ಥರ ನೀವು ಮಾತಾಡಲ್ಲ, ನಿಮ್ಮ ಥರ ಅವ್ರು ಮಾತಾಡಲ್ಲ. ಯಾಕೆ ಮಾತಾಡಬೇಕು? ಈ ರೀತಿ ಕಂಪೇರ್ ಮಾಡೋದ್ರಿಂದ ಏನಾಗುತ್ತೆ, ಮೊದಲೇ ಆ ಸ್ಟಾರ್ಟಿಂಗಲ್ಲೇ ಆ ಒಂದು ವರ್ಕ್ಶಾಪಲ್ಲೋ ಅಥವಾ ಯಾವುದೋ ಒಂದು ಕೋರ್ಸಲ್ಲೋ ಕುಂತ್ಕೊಂಡು ನಾನು ಕಂಪೇರ್ ಅವ್ರು ಹಿಂಗೆ ಮಾಡಿದ್ರು, ನೀವು ಹಿಂಗೆ ಅಂದಾಗಲೇ ನಿಮಗೆ ಏನೂ ದಕ್ಕಲ್ಲ. ಸಿಕ್ಕೋದು ಬೇರೆ, ದಕ್ಕೋದು ಬೇರೆ. ಕೈಗೆ ಬಂತು, ಬಾಯಿಗೆ ಬರಲಿಲ್ಲ ಅಂತಂದ್ರೆ, ಸಿಕ್ಕಿದ್ದು ಅಂದರೆ ಕೈಗೆ ಸಿಕ್ತು, ನೋಡಿದೆ ಕಣ್ಣಾರೆ, ಆದರೆ ರುಚಿಸಿಲ್ಲ. ನಾನು ಅಗದು ಹೊಟ್ಟೆಗೆ ಹಾಕಲಿಲ್ಲ. ಅದು ಹೊಟ್ಟೆಗೆ ಹಾಕಿ ಅದು ವಿಸರ್ಜನೆ ಆದರೆ ನಂಬರ್ 2 ಆದಮೇಲೆ ಅದನ್ನು ದಕ್ಕಿತು ಅಂತ ಕರೀತಾರೆ. ಆದ ರೀತಿ ಸಿಕ್ತು, ಆದರೆ ದಕ್ಕಲಿಲ್ಲ. ಯಾಕೆ ಅಂತಂದರೆ, ನಿಮಗೆ ಅಲ್ಲಿ ಯಾವಾಗ ಜಡ್ಜು ಇಲ್ಲಿ ಬಂದ್ಬಿಟ್ಟ, ಜಡ್ಜ್ಮೆಂಟು, ಆ ಕಂಪೇರ್ ಬಂದ್ಬಿಟ್ಟ, ಪೊಲೀಸು ಲಾಯರ್ಗಳೆಲ್ಲ ಬಂದ್ಬಿಟ್ರು, ಆಗ ನಿಮಗೆ ಅಲ್ಲಿ ಹೇಳ್ಕೊಡೋಂಥ ಯಾವುದು ವಿದ್ಯೆಗಳು ತಲೆಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಜೀವನದಲ್ಲಿ ಅದು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಒಂದು ವಿದ್ಯೆಗಳನ್ನು ಕಲಿಬೇಕಾದ್ರೆ, ಯಾವುದೇ ಒಂದು ಕೋರ್ಸ್ ಮಾಡಬೇಕಾದ್ರೆ, ನೀವು ಅದು ಕಮರ್ಷಿಯಲ್ ಕಾಲೇಜುಗಳಲ್ಲಿ ಹೇಳ್ಕೊಡೋ ಕೋರ್ಸ್ ಆದರೂ ಸರಿನೇ, ದಯಮಾಡಿ ಅಲ್ಲಿ ಈ ಜಡ್ಜ್ಮೆಂಟನ್ನು ಆಫ್ ಮಾಡಿಬಿಡಿ. ಯಾವಾಗ ಮನುಷ್ಯ ಈ ಕಂಪೇರ್ ಮಾಡೋದನ್ನು ನಿಲ್ಲಿಸ್ತಾನೆ ಅಥವಾ ಜಡ್ಜ್ ಮಾಡೋದನ್ನು ನಿಲ್ಲಿಸ್ತಾನೆ, ಯಾವುದೋ ಒಂದು 4 ಪುಸ್ತಕ ಓದ್ಬಿಟ್ಟಿರ್ತಾರೆ, ಯಾವುದೋ ಒಂದು 4 ವಿಡಿಯೋ ನೋಡ್ಬಿಟ್ಟಿರ್ತಾರೆ, ನೋಡ್ಬಿಟ್ಟು ಆ ವಿಡಿಯೋದಲ್ಲಿರೋದನ್ನು ಇಲ್ಲಿ ಲೈವಲ್ಲಿ ಬಂದಾಗ ಕಂಪೇರ್ ಮಾಡೋದು, ಆ ವಿಡಿಯೋದಲ್ಲಿ ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು. ಇಂಥವ್ರು ಯಾರೂ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಜಡ್ಜ್ ಮಾಡಬಹುದು ಖಂಡಿತವಾಗಿ. ಸೊ ಅಲ್ಲಿ ನೀವು ಸಂಶಯ ಬೀಳ್ಬೋದು ಖಂಡಿತವಾಗ್ಲು. ಯಾವಾಗ ಅಂತಂದರೆ, ಸಂಪೂರ್ಣವಾಗಿ ಕಲಿತ ನಂತರ, ಅದು 1 ದಿವಸದ ಕೋರ್ಸೋ, 1 ವಾರದ ಕೋರ್ಸೋ, ಇಲ್ಲ 1 ತಿಂಗಳದ್ದು, 1 ವರ್ಷದ್ದು ಎಲ್ಲ ಆದ ನಂತರ ನೀವು ಆಗಬೇಕಾದ್ರೆ ಕಂಪೇರ್ ಮಾಡಿ. ಅದು ಖಂಡಿತವಾಗ್ಲೂ ನಿಮಗೆ ಲಾಭ ಸಿಗುತ್ತೆ. ಒಬ್ಬ ಮನುಷ್ಯನಲ್ಲಿ ಬೇಕಾಗಿರುವಂಥದ್ದು ಸಾಕಷ್ಟು ಸಿಗುತ್ತೆ. ನನ್ನ ಅನುಭವದಲ್ಲಿ ಬೇಡದೇ ಇರೋಂಥದ್ದು ಒಂದಷ್ಟು ಸಿಗುತ್ತೆ. ಆ ಬೇಡದೇ ಇರೋದನ್ನೆಲ್ಲ ಬಿಟ್ಟಾಕಿ, ಯಾವ್ದು ಬೇಕು ಅದನ್ನು ತಗೊಳ್ಳಿ. ಇನ್ನೊಬ್ಬರು ಮಾಡ್ತಾರೆ ಅಂತೇಳಿ ಅದೇ ಥರ ನೀವು ಮಾಡಿ ಅನ್ನೋರು ಎಂಥ ಮುಟ್ಟಾಳ್ರು ಅಂತಂದರೆ, ಅವರು ಹೇಳೋಕ್ಕಾದರೂ ಹೇಗೆ ಮನಸ್ಸು ಬರ್ತದೋ ಗೊತ್ತಿಲ್ಲ. ಅವ್ರು ಆ ಥರ ಮಾಡ್ತಾರೆ, ನೀವು ಈ ಥರ ಮಾಡಿ ಅಂತ. ಆ ಮನಸ್ಥಿತಿಗಳು ಎಷ್ಟು ಕೊಳತೋಗಿರಬಹುದು, ಎಷ್ಟು ಅಳಸೋಗಿರಬಹುದು ಆ ರೀತಿ ಹೇಳೋದಕ್ಕೆ. ಆ ಗುರುಗಳು ಹಾಗೆ ಮಾಡ್ತಾರೆ, ಆ ಶಿಕ್ಷಕರು ಹೀಗೆ ಮಾಡ್ತಾರೆ, ಈ ಕೋಚ್ಗಳು ಹೀಗೆ ಮಾಡ್ತಾರೆ, ನೀವು ಹಾಗೆ ಮಾಡಿ. ಯಾಕೆ ಮಾಡಬೇಕು ಹಾಗೆ? ಯಾರು ಮಾಡ್ತಾರೆ ಹಾಗೆ ಹೋಗಲಿ. ಖಂಡಿತವಾಗ್ಲೂ ಆ ರೀತಿ ಮಾಡಬೇಡಿ. ಪ್ರತಿಯೊಬ್ಬ ಮನುಷ್ಯ ಇಲ್ಲಿ, ಎವ್ರಿ ಪರ್ಸನ್ ಈಸ್ ಎ ಯೂನಿಕ್ ಪರ್ಸನ್. ಅವನದೇ ಆದಂಥ ಒಂದು ಸ್ಟೈಲ್ ಇರುತ್ತೆ, ಅವನದೇ ಆದಂತಹ ಒಂದು ಜೀವನದ ಹಾದಿಗಳಿರ್ತವೆ, ಅವನದೇ ಆದಂತಹ ಚಿಂತನೆಗಳಿರ್ತವೆ. ಆ ಪ್ರತಿಯೊಬ್ಬರು ಯಾವುದೇ ಹಂತದಲ್ಲಿರಲಿ, ಅವರು ಈಗ ಒಂದು 4-5 ವರ್ಷದವರೇ ಆಗಿರಲಿ, ಆ 4-5 ವರ್ಷದ ಅನುಭವ ಇರುತ್ತೆ.
ಯಾವನೇ ಒಬ್ಬ ವೃತ್ತಿಪರ ವ್ಯಕ್ತಿ ಆ ಹಂತಕ್ಕೆ ಬರಬೇಕಾದ್ರೆ ಸಾಕಷ್ಟು ಸರ್ಕಸ್ ಮಾಡಿರ್ತಾನೆ, ಎಕ್ಸಸೈಸ್ ಮಾಡಿರ್ತಾನೆ. ಸುಮ್ಮನೆ ಡಬ್ಲ್ಯೂ ಫೈಟ್ರಲ್ಲಿ ಒಳ್ಳೆ ದಾಂಡಿಗರ ಥರ 7 ಅಡಿ ತಿಂದು ದನ ತಿಂದಂಗೆ ತಿಂದ ಆಗಿರಲ್ಲ. ಅವರು ಸಾಕಷ್ಟು ಜಿಮ್ಮಲ್ಲಿ ವರ್ಕೌಟ್ ಮಾಡಿರ್ತಾರೆ. 6 ಪ್ಯಾಕ್ ಅವರು ಬರೋದಕ್ಕೆ ತುಂಬ ಪರಿಶ್ರಮ ಪಟ್ಟಿರ್ತಾರೆ. ಅದನ್ನು ನಾವು ಕೇವಲವಾಗಿ ಅಲ್ಲುಗಳಿಬಾರ್ದು. ಅದೇ ರೀತಿ ಪ್ರತಿಯೊಬ್ಬ ವೃತ್ತಿಪರ ಈ ಒಂದು ಹಂತಕ್ಕೆ ಬರೋದಕ್ಕೆ, ಪ್ರಸ್ತುತ ಸ್ಥಿತಿಯಲ್ಲಿ ಯಾವ್ಯಾವ ಹಂತದಲ್ಲಿದ್ದಾರೆ ಅಲ್ಲಿಗೆ ಬರೋದಕ್ಕೆ ಸಾಕಷ್ಟು ಸರ್ಕಸ್ ಮಾಡಿರ್ತಾರೆ. ಅದನ್ನು ನಾವು ಯಾರಿಗೋ ಕಂಪೇರ್ ಮಾಡಿಬಿಟ್ಟು ಅವನ ಬಾಡಿ ಹಂಗಿದೆ, ನಿನ್ನ ಬಾಡಿ ಹಿಂಗಿದೆ, ಈ ಕಂಪೇರ್ ಮಾಡೋದು ಹೇಗೆ ಅಂದರೆ, ಅಮೇರಿಕನ್ ಹೋಗ್ಬಿಟ್ಟು ನಮ್ಮ ಆಫ್ರಿಕನ್ಸ್ ನೋಡಿ ಎಷ್ಟು ಕಪ್ಪಗಿದ್ದಾರೆ, ನೀವು ಹಂಗಾಗಿ ಆಗೋದಕ್ಕೆ ಸಾಧ್ಯನಾ? ಆಫ್ರಿಕನ್ಸ್ಗೆ ಹೋಗ್ಬಿಟ್ಟು ಅಮೇರಿಕನ್ಸ್ ಎಷ್ಟು ಬೆಳ್ಳಗಿದ್ದಾರೆ ನೋಡು, ನೀನು ಹಂಗಾಗು, ನಿನಗೇನು ಮಾನ ಮರ್ಯಾದೆ ಇಲ್ವಾ ಅಂತ ಅವನಿಗೆ ಬೈದರೆ, ಬೈ ಬರ್ತ್ ಬೈ ನೇಚರ್ ಬಂದಿರೋದು ಹಂಗೆ. ಅವನಿಗೆ ನಾವು ಯಾಕೆ ಕಂಪೇರ್ ಮಾಡಬೇಕು ಇನ್ನೊಬ್ರಿಗೆ? ಅಮೇರಿಕದಲ್ಲಿ ಹುಟ್ಟಿದವ್ರಿಗೆ ಅದರದ್ದೇ ಆದಂಥ ಒಂದು ಮಣ್ಣಿನ ಸತ್ವ ಅವ್ರ ದೇಹದಲ್ಲಿ ಬಂದಿರ್ತದೆ, ಅವ್ರ ಸಂಸ್ಕಾರದಲ್ಲಿರ್ತದೆ, ಸಂಪ್ರದಾಯ ಶಾಸ್ತ್ರ ಯಾವುದೋ ಒಂದು ಮತನ ಫಾಲೋ ಮಾಡ್ತಾ ಇರ್ತಾರೆ, ಅದು ಬಂದಿರ್ತದೆ. ಅದನ್ನು ತಗೊಂಡಾಗ ಅವ್ನಿಗೆ ಹೇಳೋದು, ಇವ್ನಿಗೆ ಹೇಳೋದು. ಚೈನೀಸ್ ಅವ್ರಿಗೆ ಹೋಗ್ಬಿಟ್ಟು ನಮ್ಮ ಇಂಡಿಯನ್ಸ್ ನೋಡೋದು, ದಾಡಿ ಮೀಸೆ ಕಣ್ಗಳೆಲ್ಲ ಹೆಂಗವೆ, ನಿಮ್ದೆಲ್ಲ ಚಿಕ್ಕ ಚಿಕ್ಕದವೆ, ನೀವು ಇಂಡಿಯನ್ ಥರ ಆಗಿ. ಚೈನೀಸ್ ಅವನು ಹೆಂಗಯ್ಯ ಇಂಡಿಯನ್ ಥರ ಆಗ್ತಾನೆ? ಇಂಡಿಯಾದವನಿಗೆ ಬಂದ್ಬಿಟ್ಟು ಚೈನೀಸ್ ಥರ ಆಗು, ಹೆಂಗೆ ಚೈನೀಸ್ ಅವನು ಆಗ್ತಾನೆ? ಏನು ತಲೆಯಲ್ಲಿ ಏನಾದರೂ ಸಗಣಿ ತುಂಬ್ಕೊಂಡಿದ್ಯಾ? ಕೆಲವರಿಗೆ ಯಾಕೆ ಈ ರೀತಿ ಕಂಪೇರ್ ಮಾಡ್ತಾರೆ ಗೊತ್ತಿಲ್ಲ. ಅದನ್ನ ಹೆಚ್ಚಾಗಿ ದೊಡ್ಡವ್ರಿಗೆ ಬಿಟ್ಬಿಡಿ, ಕೆಲವರು ಮಕ್ಕಳಿಗೆ ಮಾಡ್ತಾರೆ. ಅವ್ನು ನೋಡಿ ಎಷ್ಟು ಚೆನ್ನಾಗಿ ಓದ್ತಾನೆ, ಪಕ್ಕದ ಮನೆ ಹುಡುಗ ನೋಡಿ ಎಷ್ಟು ಚೆನ್ನಾಗಿ ಓದ್ತಾನೆ, ನಿಮ್ಮ ಸ್ಕೂಲಲ್ಲಿ ಅವ್ನು ಲೀಡರ್ ನೋಡಿ ಎಷ್ಟು ಚೆನ್ನಾಗಿ ಓದ್ತಾನೆ. ಅವನಿಗೆ ಹುಟ್ಸಕ್ಕೆ ಯೋಗ್ಯತೆ ಐತೆ, ಹುಟ್ಸವನೇ ಓದೋ ಥರ. ನೀನು ಹುಟ್ಸಕ್ಕೆ ಯೋಗ್ಯತೆ ಇಲ್ಲ, ಅವನಿಗೆ ಮಗನಿಗೇನಲ್ಲೇ ಬೈತೀಯ? ಮಗನಿಗೆ ಯಾಕಲ್ಲೇ ಬೈತೀಯ? ಒರಿಜಿನಲ್ ನೀನು, ಅವನು ಜೆರಾಕ್ಸ್ ಪೇಪರ್. ಅವನು ನೀನು ಹೆಂಗೆ ಪ್ರಿಂಟ್ಗೆ ಹಾಕಿದ್ರೆ ಪೇಪರ್ ಜೆರಾಕ್ಸ್ ಮಾಡಿಕೊಡಿ ಅಂತ ಒರಿಜಿನಲ್ ಏನಿದೆ ಅದೇ ಜೆರಾಕ್ಸ್ ಬರುತ್ತೆ. ಅದು ಬಿಟ್ಬಿಟ್ಟು ಅವನಿಗೆ ಬೈತಾವನು. ಮಕ್ಕಳಿಗೆ ಕಂಪೇರ್ ಮಾಡೋದು, ನೀನು ಅವ್ರ ಥರ ಆಗಬೇಕು, ಇವ್ರ ಥರ ಆಗಬೇಕು, ಅದೆಲ್ಲ ಆಗೋ ಅವಶ್ಯಕತೆ ಇಲ್ಲ. ಅವ್ರ ಕಥೆಗಳನ್ನು ಹೇಳಿ ಅವರು ಅದರಿಂದ ಇನ್ಸ್ಪೈರ್ ಆಗ್ತಾರೆ, ಸ್ಫೂರ್ತಿ ತಗೊಳ್ತಾರೆ ಅಷ್ಟೇ. ಅದು ಬಿಟ್ಬಿಟ್ಟು ಅವ್ರ ಥರ ಹೇಳಿ, ಇವ್ರ ಥರ ಹೇಳಿ, ಇದು ದೊಡ್ಡ ದರಿದ್ರ, ದೊಡ್ಡ ಕಾಯಿಲೆ. ಈ ಬ್ರೈನ್ ಟ್ಯೂಮರು, ಕಿಡ್ನಿ ಫೇಲ್ಯೂರು, ಬ್ಲಡ್ ಕ್ಯಾನ್ಸರು, ಏಡ್ಸ್ ಬಂದೈತೆ, ಈ ಥರ ದೊಡ್ಡ ಕಾಯಿಲೆ ಇದೊಂದು. ಈ ರೀತಿ ಕಂಪೇರ್ ಮಾಡುವಂಥದ್ದು ದಯವಿಟ್ಟು ಕಂಪೇರ್ ಮಾಡಬೇಡಿ. ನಿಮಗೆ ಇಷ್ಟ ಇಲ್ಲದಿದ್ರೆ ಬಿಟ್ಬಿಡಿ. ನಿಮಗೆ ಎಲ್ಲಿ ಇಷ್ಟ ಇರ್ತದೆ ಅಲ್ಲಿ ಹೋಗಿ. ಪ್ರಪಂಚ ಬಹಳ ವಿಶಾಲವಾಗಿದೆ. ಏನು ಗುರುಗಳು ಒಬ್ಬರ ಇಬ್ಬರ, ನೂರಾರು ಸಾವಿರಾರು ಲಕ್ಷಾಂತರ ಜನ. ಶಿಕ್ಷಕರು ಒಬ್ಬರ ಇಬ್ಬರ, ನೂರಾರು ಸಾವಿರಾರು ಲಕ್ಷಾಂತರ ಜನ. ಕೋಚ್ಗಳು ಒಬ್ಬರ ಇಬ್ಬರ, ಇಡೀ ಗಲ್ಲಿಗೂ ಸಿಗ್ತಾರೆ, ಯಾರು ಬೇಕಾದ್ರೂ ಸಿಗ್ತಾರೆ. ನಿಮಗೆ ಎಲ್ಲಿ ಇಷ್ಟ ಇದೆ ಅಲ್ಲಿ ಹೋಗಿ, ತೊಂದರೆ ಇಲ್ಲ. ಆದರೆ ಕಂಪೇರ್ ಮಾಡೋದು ಇದೆಯಲ್ಲ, ಇದು ಬಹಳಷ್ಟು ಅಪಾಯಕಾರಿ. ನಿಮ್ಮ ಜೀವನದಲ್ಲಿ ನೀವಿರೋ ಸ್ಥಿತಿಗತಿಗಿಂತನೂ ಕೆಳಗೆ ತಳ್ಳಿಬಿಡ್ತದೆ. ಆ ರೀತಿ ತಳ್ಳುವಂಥ ಕೆಲಸ ಮಾಡಬೇಡಿ. ಮನುಷ್ಯ ಬೆಳಿಬೇಕು, ಬೆಳೆಯೋಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಉಳಿಬೇಕು. ಈ ಅಳಿಯೋ ಕೆಲಸ ಇದೆಯಲ್ಲ, ಇದೆಲ್ಲವೂ ಕೂಡ ಇದು ಈ ರೀತಿ ಕ್ರಿಯೆಗಳು ಮಾಡೋರು ಖಂಡಿತವಾಗಲ್ಲ ಅಳದೇ ಅಳಿತಾರೆ. ಸೊ ನಾವು ಬೆಳೆಯೋದಕ್ಕೆ ಬೇರೆ ಬೇರೆ ಕೆಲಸಗಳು, ಕ್ರಿಯೆಗಳು, ಕರ್ಮಗಳು, ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಉಳಿಯೋದಕ್ಕೆ ಬೇರೆ, ಅಳಿಯೋದಕ್ಕೆ ಬೇರೆ. ಎಲ್ಲೋ ಒಂದು ಕಡೆ ಈ ರೀತಿ ಆ ಕಂತ್ರಿ ಮನಸ್ಥಿತಿ ಉಳ್ಳವರು ಆ ವಿಚಾರಗಳನ್ನು ತೆಗೆದು ಅಳಿಯೋದಕ್ಕೆ ಶುರು ಮಾಡಿಬಿಡ್ತಾರೆ. ನಮಗೆ ಅವಶ್ಯಕತೆ ಇಲ್ಲ. ಒಬ್ಬೊಬ್ರದ್ದು ಒಂದೊಂದು ಶೈಲಿ, ಹಾಡು ಹೇಳೋದು ಒಬ್ಬೊಬ್ರದ್ದು ಒಂದೊಂದು ಶೈಲಿ, ನಾಟ್ಯ ಮಾಡುವಂಥದ್ದು, ನೃತ್ಯ ಮಾಡುವಂಥದ್ದು ಒಬ್ಬೊಬ್ರದ್ದು ಕಲಾಕೃತಿ. ಒಬ್ಬೊಬ್ಬ ಕಲಾಕೃತಿ ರಚಿಸ್ತಾನೆ ವಿಚಿತ್ರವಾಗಿ, ವಿಭಿನ್ನವಾಗಿ, ವಿಶೇಷವಾಗಿ ಇರ್ತಾನೆ. ನಾವು ಎಮ್.ಎಫ್. ಹುಸೇನ್ಗೆ ಹೋಗ್ಬಿಟ್ಟು ಎಸ್.ಎಂ. ಪಂಡಿತ್ ಥರ ಮಾಡು ನೀನು ಅಂತ ಹೇಳೋದು, ಎಸ್.ಎಂ. ಪಂಡಿತ್ಗೆ ಹೋಗ್ಬಿಟ್ಟು ಎಮ್.ಎಫ್. ಹುಸೇನ್ ಥರ ಮಾಡು ನೀನು ಅಂತ ಹೇಳೋದು. ಹೆಂಗಯ್ಯ? ಎಮ್.ಎಫ್. ಹುಸೇನೇ ಬೇರೆ, ಎಸ್.ಎಂ. ಪಂಡಿತೇ ಬೇರೆ, ಬಿ.ಕೆ.ಎಸ್. ವರ್ಮನೇ ಬೇರೆ. ಎಲ್ಲರೂ ಅವ್ರದ್ದೇ ಆದಂತಹ ಒಂದು ಕೃಷಿ ಮಾಡಿರ್ತಾರೆ, ಆ ಕೃಷಿಯಲ್ಲಿ ಮಾಡಿರ್ತಾರೆ. ನಿನಗೆ ಇಚ್ಛೆ ಇದ್ರೆ ಈ ಕಲಾಕೃತಿ ತಗೋ, ಇಲ್ಲಾಂದ್ರೆ ಆ ಕಲಾಕೃತಿ, ಇಲ್ಲ ಅವ್ರದ್ದು ತಗೋ. ಅದು ಬಿಟ್ಬಿಟ್ಟು ಅವ್ರ ಥರ ಮಾಡಿಕೊಡು ಅಂತ ಬಂದ್ಬಿಟ್ಟು ಇಲ್ಲಿ ಕೇಳಿದ್ರೆ, ಅದನ್ನು ಮಾಡುವಂಥವ್ರು ಕೆಲವರು ಇದ್ದಾರೆ. ರೀಪ್ರೊಡಕ್ಷನ್ ಅಂತ ಕರೀತಾರೆ, ರಿಪ್ಲಿಕಾ. ಹೇಗಿದೆಯೋ ಮೂಲ ಕಲಾಕೃತಿ ಅದರಂತೆಯೇ ಮಾಡುವಂಥವ್ರು ಕೆಲವರು ಇರ್ತಾರೆ. ನೀವು ಅವ್ರ ಹತ್ರ ಬೇಕಾದ್ರೆ ಹೋಗ್ಬಿಟ್ಟು ಮಾಡಿಸ್ಬೋದು. ಆದರೆ ಒರಿಜಿನಲ್ ಯಾವುದೇ ಕಾರಣಕ್ಕೂ ನಿಮಗೆ ಸಿಗೋದಿಲ್ಲ. ಅದು ಡೂಪ್ಲಿಕೇಟ್. ಅದು ಒರಿಜಿನಲ್ ವಜ್ರಕ್ಕೂ ಡೂಪ್ಲಿಕೇಟ್ ವಜ್ರಕ್ಕೂ ಅಜಗಜಾಂತರ ವ್ಯತ್ಯಾಸ. ಚಿನ್ನ ಇವಾಗ ಆರ್ಟಿಫಿಷಿಯಲ್ ಒಡವೆಗಳೆಲ್ಲ ಮಾಡ್ತಾರೆ ಮಾರ್ಕೆಟಲ್ಲಿ. ಚಿನ್ನ ತಲೆ ಮೇಲೆ ಹೊಡೆದಂಗೆ ಇರ್ತದೆ, ಅದು ಕಂಡಿಡಿಯೋಕೆ ಆಗಲ್ಲ. ಆಚಾರಿ ಕೂಡ ಇದು ಚಿನ್ನ ಅಂತ ಹೇಳ್ಬಿಡ್ತಾನೆ, ಅಷ್ಟರ ಮಟ್ಟಿಗೆ ಇಮಿಟೇಟ್ ಮಾಡಿರ್ತಾರೆ. ಅಂಥ ಅತ್ಯದ್ಭುತವಾದ ಒಂದು ಮೆಟಲ್ಗಳನ್ನು ಕಂಡಿಡಿದ್ಬಿಟ್ಟು ಒಡವೆ ಮಾಡಿದ್ದಾರೆ. ಅದನ್ನು ನೋಡಿದವ್ರು ಚಿನ್ನ ಅಂತ. ನಾವು ಜನಸಾಮಾನ್ಯರು ಬಿಟ್ಬಿಡಿ, ಆಚಾರ್ಯ ಕನ್ಫ್ಯೂಸ್ ಆಗ್ಬಿಟ್ಟ, ಇದು ಚಿನ್ನ ಇದು ಅಂತ ಅಂದ್ಬಿಟ್ಟ ನೋಡಿದ ತಕ್ಷಣ. ಅಂದರೆ ಅಷ್ಟು ಫಳಫಳ ಅಂತ ಹೊಳಿತಾ ಇದೆ. ತಗೊಳ್ಳಿ ನೀವು ಚಿನ್ನ,
50 ಲಕ್ಷ 70 ಲಕ್ಷ kg. ಸೊ ಅದು ಆರ್ಟಿಫಿಷಿಯಲ್. ನಿಮ್ಗೊಂದು 6-7 ಸಾವಿರ ರೂಪಾಯಿ ಕೊಟ್ಟರೆ 1 kg ಸಿಕ್ಕಿಬಿಡ್ತದೆ. ಅಂತ ಅದ್ಭುತ. ತಗೊಳ್ಳಿ, ಡೂಪ್ಲಿಕೇಟ್ ಬೇಕಾದ್ರೆ ತಗೊಳ್ಳಿ, ಆದರೆ ಒರಿಜಿನಲ್ನ ದಯವಿಟ್ಟು ಈ ಒಂದು ವಿಷಯವನ್ನು ಗಮನ ಮಾಡಿಕೊಳ್ಳಿ. ನೀವು ಎಲ್ಲೇ ಏನೇ ಕಲಿಯಕ್ಕೆ ಹೋದ್ರೂ ಮೊದಲು ಕಲಿಬೇಕಾದ್ರೆ ಮಕ್ಕಳಾಗ್ಬಿಡಿ, ಏನೂ ಜಡ್ಜ್ ಮಾಡಬೇಡಿ. ಅಕಸ್ಮಾತ್ ಅಲ್ಲಿರುವಂತಹ ಗುರುಗಳು, ಶಿಕ್ಷಕರು ನಿಮಗೆ ಕತ್ತೆಗೆ 6 ಕಾಲು ಅಂತಂದರೆ 6 ಕಾಲು ಅಂತಲೇ ಹೇಳಿ. ಆ ಕೋರ್ಸ್ ಎಲ್ಲ ಮುಗಿದ ನಂತರ ನಿಮ್ದು ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಅಂತಾರೆ. ಅವಾಗ ಬೇಕಾದ್ರೆ ನೀವು ಕೇಳಬಹುದು ನಿಮ್ಮ ಪ್ರಶ್ನೆಗಳನ್ನು, ಡೌಟ್, ಸಂಶಯಗಳನ್ನು ದೂರ ಮಾಡ್ಕೊಳ್ಬೋದು. 6 ಕಾಲು ಅಂತ ಒಬ್ಬಗಳಿಗೆ ಗೊತ್ತಿದೆ, ನಿಮಗೂ ಬುದ್ಧಿ ಇದೆ 4 ಕಾಲು ಪ್ರಾಣಿಗೆ ಅಂತ. ಅವ್ರು ಏನೋ ಹೇಳ್ತಾವ್ರೆ, ಆ ಹೇಳೋದ್ರಲ್ಲಿ ಏನೋ ಹಿನ್ನೆಲೆ ಇರಬಹುದೇನೋ, ಒಂದು ಸುಮ್ಮನೆ ಇರಬಹುದು, ಕೇಳ್ಕೊಳ್ಳಿ ಅಷ್ಟೇ. ಅದಾದ್ಮೇಲೆ ನೀವು ಕ್ಲಾಸ್ ಎಲ್ಲ ಮುಗಿದ್ಮೇಲೆ ನಿಮ್ದು ಏನಿದೆ ಪ್ರಶ್ನೆಗಳು ಕೇಳಿ ಅದನ್ನು ಮಾಡಿ. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಈ ರೀತಿ ಕಂಪೇರ್ ಮಾಡೋದಿದೆಯಲ್ಲ, ಇದು ನನ್ನ ಪ್ರಕಾರ ಇದೊಂದು ದೊಡ್ಡ ಕಾಯಿಲೆ. ಇಂಥವ್ರಿಗೆ ಯಾವುದೇ ವಿದ್ಯೆಗಳು ಒಲಿಯೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ಜ್ಞಾನನೂ ಇವ್ರಿಗೆ ಬರೋದಿಲ್ಲ, ಯಾವ ಕಲೆನೂ ಇವ್ರು ಕಲಿಯೋದಿಲ್ಲ, ಜೀವನದಲ್ಲಿ ಏನೂ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇವರು ಕೇವಲ ಅಳಿಯೋದಕ್ಕೆ ಮುಂದಾಗ್ತಾ ಇರ್ತಾರೆ ಅಷ್ಟೇ ಹೊರತು, ಅಥವಾ ಕಲ್ತಿರೋದನ್ನೆಲ್ಲ ಅವ್ರು ಹಾಳು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಹೊರತು ಖಂಡಿತವಾಗ್ಲೂ ಮಾಡಬಾರ್ದು. ನಾನು ಆ 350 ಕೋರ್ಸ್ಗಳನ್ನು ಮಾಡಿದಾಗ ಅವನು ಹಂಗೆ ಮಾಡ್ದ, ಇವನು ಹಿಂಗೆ, ಆ ಥರ ಮಾಡೋದೇ ಇಲ್ಲ. ನನಗಿಂತ ಚಿಕ್ಕ ವಯಸ್ಸಿನವರು, ನನಗಿಂತ ಒಂದು 10 ವರ್ಷ ಚಿಕ್ಕವನು, ಅವನು ಈಗ ನನಗೆ ಗುರು ಆಗಿದ್ದಾನೆ. ಅವನ ಕಾಲಿಗೆ ಮೊದಲನೇ ದಿವಸ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಗುರುಗಳೇ ಅಂತೇಳಿ, ಈಗ ಅವನು ಗುರುನೇ. ನಾನು ಅವನಿಗೆ ಹೋಗಬಾರೋ ಅಂತ ಕರೆದ್ರೂ ಕೂಡ ಈಗ ಅವನ ಕೋರ್ಸ್ಗೆ ನಾನು ಬಂದಿದ್ದೀನಿ, ನಾನು ವಿದ್ಯಾರ್ಥಿ, ಆತ ನನ್ನ ಗುರು, ನನ್ನ ಶಿಕ್ಷಕ. ಸೊ ನಾನು ಆತನಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಗುರುಗಳೇ, ನನಗೆ ನೀವು ಹೇಳ್ಕೊಡುವಂಥ ವಿದ್ಯೆ ಎಲ್ಲವೂ ಕೂಡ ಮನೋಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಯೂರಬೇಕು, ನನಗೆ ದಯವಿಟ್ಟು ಆಶೀರ್ವದಿಸಿ. ಅದಾದ ಮೇಲೆ ಹೇಳ್ಕೊಟ್ಟ ನಂತರ ಕೂಡ ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಮಾಡಿ. ಬಹಳ ಅತ್ಯದ್ಭುತವಾಗಿತ್ತು ಪಾಠ. ಆ ಒಂದು 4 ದಿವಸನೋ 5 ದಿವಸನೋ ಒಂದು 10 ದಿವಸ ಕೋರ್ಸಲ್ಲಿ ನಾನು ಒಬ್ಬ ಸ್ಟೂಡೆಂಟ್ ಆಗಿರ್ತೇನೆ. ಕೋರ್ಸ್ ಮುಗಿದು ಹೊರಗೆ ಬಂದ ಮೇಲೆ ಬೇಕಾದರೆ ಅಗೈನ್ ನಾನು ಆಗಬೇಕಾದ್ರೆ ನಾನು ಕಾಮೆಂಟ್ ಮಾಡಬಹುದು, ನನ್ನನ್ನು ನಾನೇ ಕಂಪೇರ್ ಮಾಡಬಹುದು. ಅದಕ್ಕೆ ಇದಕ್ಕೆ ಹೇಗಿದೆ, ಇದರಲ್ಲಿ ಏನು ಮಿಸ್ಟೇಕ್ ಇತ್ತು, ಇದನ್ನೆಲ್ಲ ಕಂಪೇರ್ ಮಾಡಿ ಫೈನಲ್ ಆಗಿ ಅದರಿಂದ ಸಾರವನ್ನು ಹೀರ್ಕೊಳ್ಳೋ ಪ್ರಯತ್ನ ಮಾಡಿ. ನನಗೆ ಬೇಕಾಗಿರೋದನ್ನೆಲ್ಲ ಎತ್ತು ಒಂದು ಕಡೆ ಇಡ್ತೀನಿ, ಬೇಡದೇ ಇರೋದನ್ನೆಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕ್ತೀನಿ. ವೆರಿ ಸಿಂಪಲ್. ಅದನ್ನ ಆ ವ್ಯಕ್ತಿ ಹತ್ರ ಹೇಳಕ್ ಹೋಗಲ್ಲ, ಲೇ ನೀನು ಹಿಂಗೆಲ್ಲ ಮಾಡ್ದೆ ಕಣೆಯ, ಹಂಗೆ ಹಿಂಗೆ ಅಂತ ಹೇಳಕ್ ಹೋಗಲ್ಲ. ಅಕಸ್ಮಾತ್ ಅವನೇನಾದ್ರೂ ಕೇಳಿದ್ರೆ, ಗುರುಜಿ ನೀವು ನನಗಿಂತ ದೊಡ್ಡವರು, ನಾನು ನಿಮ್ಮ ವಯಸ್ಸಲ್ಲಿ ಚಿಕ್ಕೋನು, ಹೇಗೆ ನಾನು ಹೇಳ್ಕೊಟ್ನೋ ಕಲ್ಸದ್ನೋ ಗೊತ್ತಿಲ್ಲ, ಏನಾದರೂ ತಪ್ಪುಗಳಿದ್ರೆ ಹೇಳಿ ಅಂತಂದರೆ, ಮೊದಲನೇ ದಿವಸ ಕೇಳಿದಾಗ ನಾನು ಹೇಳಕ್ ಹೋಗೋದಿಲ್ಲ. ಕೋರ್ಸ್ ಎಲ್ಲ ಮುಗಿದು ಆ ಸ್ಥಳದಿಂದ ಹೊರಗೆ ಬಂದ ನಂತರ, ನೋಡಪ್ಪ ನನಗನ್ಸಿದ್ದು ಹಿಂಗೆ ಕಣೆಯ, ಇದರಲ್ಲೊಂದು ಸ್ವಲ್ಪ ಇದನ್ನು ನೀನು ಅಳವಡಿಸ್ಕೊಂಡ್ರೆ ಇನ್ನೂ ಅದ್ಭುತವಾಗಿ ಎಲ್ಲರಿಗೂ ಕೂಡ ಮನೋಮಸ್ತಿಷ್ಕಕ್ಕೆ ನೇರವಾಗಿ ಹೋಗಿ ಇನ್ಸ್ಟಾಲ್ ಆಗುತ್ತೆ, ಈ ರೀತಿ ಅಳವಡಿಸ್ಕೊಳ್ಬೋದು, ಇದನ್ನೊಂದು ಸ್ವಲ್ಪ ಬದಲು ಮಾಡ್ಕೊ ಅಂತ ಹೇಳಬಹುದಷ್ಟೆ. ಅದು ಕೇಳಿದ್ರೆ ಮಾತ್ರ. ಸುಮ್ಮನೆ ನಾನೇ ಹೋಗ್ಬಿಟ್ಟು ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಆ ರೀತಿ ಎಲ್ಲ ಮಾಡೋದಕ್ಕೆ ಸಾಧ್ಯವಿಲ್ಲ. ಮೊದಲು ಯಾರಿಗೆ ನೀವು ಅಡ್ವೈಸ್ ಮಾಡ್ತಾ ಇದ್ದೀರಾ, ನಿಮಗಿಂತ ಹಿರಿಯರಾಗಿದ್ದರೆ ನೀವು ಯಾವ ಸ್ಥಾನಮಾನದಲ್ಲಿದ್ದೀರಾ, ಅವರು ಯಾವ ಸ್ಥಾನಮಾನದಲ್ಲಿದ್ದಾರೆ, ಅವರು ನಿಮಗೆ ಏನು ಸ್ಥಾನಮಾನ ಕೊಟ್ಟಿದ್ದಾರೆ, ನೀವು ಅವ್ರಿಗೆ ಏನು ಸ್ಥಾನಮಾನ ಕೊಟ್ಟಿದ್ದೀರಾ, ಇದನ್ನು ತಿಳ್ಕೊಂಡು ಅವ್ರಿಗೆ ಅಡ್ವೈಸ್ ಮಾಡೋಕ್ಕೆ ಹೋಗಿ ಸುಮ್ಮನೆ ಅಡ್ವೈಸ್ ಖಂಡಿತವಾಗ್ಲೂ ಮಾಡಬೇಡಿ. ಅದರಲ್ಲೂ ಕಂಪೇರ್ ಮಾಡೋದಿದೆಯಲ್ಲ, ಇದೊಂದು ದೊಡ್ಡ ಕಾಯಿಲೆ. ದಯವಿಟ್ಟು ಕಂಪೇರ್ ಮಾಡಬೇಡಿ. ಒಬ್ಬೊಬ್ಬ ವ್ಯಕ್ತಿ ಕೃಷಿಕ ಅತ್ಯದ್ಭುತವಾಗಿ ಆ ಒಂದು ರಂಗದಲ್ಲಿ ನಿಜವಾಗಲೂ ಸಾಧನೆ ಮಾಡಿ ಆ ಒಂದು ಹಂತಕ್ಕೆ ಬಂದಿರ್ತಾರೆ ಹೊರತು, ಅವನು ಏನೋ ಎದ್ದೋ ಬಿದ್ದೋ ತರ್ಚ್ಕೊಂಡು ರಕ್ತ ಬಸ್ತೋ, ಅವನು ಬೆವರು ಹರಿಸಿ ಏನೋ ಒಂದು ಸರ್ಕಸ್ ಮಾಡಿ ಪಾಪ ಬಂದಿರ್ತಾನೆ. ಆ ಬಂದಿರೋದಕ್ಕೆ ನಾವು ಬೆಲೆ ಕೊಡಬೇಕು. ಅದನ್ನು ಕಂಪೇರ್ ಮಾಡೋದಕ್ಕೆ ಹೋದರೆ ಅದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ನಿಮಗೆ ಯಾವುದೇ ವಿದ್ಯೆಗಳು ಕಲೆಗಳು ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನಾರ್ಜನೆ ಖಂಡಿತವಾಗ್ಲೂ ಸಾಧ್ಯವಾಗೋದಿಲ್ಲ. ಇವರೆಲ್ಲ ಏನು ಅಂತಂದರೆ ತರ್ಕ ಪಂಡಿತರಾಗಬಹುದು, ಇನ್ನೂ ಹೆಚ್ಚಾಗಿ ಏನೋ ಅಧ್ಯಯನ ಮಾಡಿದ್ರೆ ವಿಮರ್ಶಕರಾಗಬಹುದು ಅಷ್ಟೇ ಹೊರತು, ಈ ರೀತಿ ಎಲ್ಲ ಕಂಪೇರ್ ಮಾಡೋದ್ರಿಂದ ನೀವು ಏನನ್ನೂ ಕಲಿಯೋದಿಲ್ಲ, ಏನನ್ನೂ ಸಾಧನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ದಯಮಾಡಿ ಇನ್ನೊಬ್ಬ ಗುರುಗಳಿಗೆ, ಇನ್ನೊಬ್ಬ ಶಿಕ್ಷಕರಿಗೆ, ಇನ್ನೊಬ್ಬ ಕೋಚ್ಗೆ, ಆ ರೀತಿ ನೀವು ಮಾರ್ಗದರ್ಶಕರಿಗೆ ಆ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ಹೀಗೆ ಹೇಳ್ತಾರೆ, ನಿಮಗೆ ಎಲ್ಲಿ ಬೇಕು ಸರ್ವಿಸು, ಯಾರ ಹತ್ರ ನಿಮಗೆ ಆಶೀರ್ವಾದ ಬೇಕು, ಯಾರ ಹತ್ರ ಕೃಪೆ ಬೇಕು, ಯಾರ ಹತ್ರ ಅನುಗ್ರಹ ಬೇಕು, ಅವ್ರ ಹತ್ರನೇ ಹೋಗಿ. ಅಲ್ಲಿ ಏನೋ ನಿಮಗೆ ಸಿಗ್ತದೆ. ಒಬ್ಬೊಬ್ರು ಸನ್ನಿಧಾನ
ಪ್ರಾಪ್ತಿಯಾಗುತ್ತೆ. ಒಬ್ಬೊಬ್ಬರಿಂದ ಒಂದೊಂದು ಕಲೆಗಳು ವಿದ್ಯೆಗಳು ಪ್ರಾಪ್ತಿಯಾಗುತ್ತೆ. ಅವರು ಸಂಪೂರ್ಣವಾಗಿ ಆಶೀರ್ವದಿಸ್ತಾರೆ, ಇಲ್ಲ ಕೃಪೆನಾದರೂ ನೀಡ್ತಾರೆ, ಇಲ್ಲ ಅನುಗ್ರಹನಾದರೂ ಕೊಡ್ತಾರೆ. ಯಾವುದೋ ಒಂದು ಸಿಕ್ಕೇ ಸಿಗ್ತದೆ ನಿಮ್ಗೆ. ಎಲ್ಲಿ ಬೇಕೋ ಅಲ್ಲೋಗಿ. ಆದರೆ ಇನ್ನೊಬ್ಬರ ಹತ್ರ ಹೋಗಿ ಅವ್ರ ಥರ ನೀವು ಮಾಡಿ ಅನ್ನೋದಿದೆಯಲ್ಲ, ಇದರಂಥ ಪಾಪಕೃತ್ಯ ಜಗತ್ತಲ್ಲಿ ಇನ್ನೊಂದಿಲ್ಲ, ಮತ್ತೊಂದಿರೋಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಸಾಧ್ಯವಾದಷ್ಟು ಬದಲಾಯಿಸ್ಕೊಳ್ಳಿ. ನೀವು ಎಲ್ಲೇ ಹೋಗಿ ಕಲ್ತರೂ ಕೂಡ ಈ ಹಿಂದಿನ ಕಾಲ ಏನಿಲ್ಲ, ಒಂದು 30-40 ವರ್ಷದ ಭೀಮಸೇನ್ ಜೋಶಿ, ಕ್ಲಾಸಿಕಲ್ ಸಿಂಗರ್ಸ್, ಇವರು ಯಾರನ್ನು ಬೇಕಾದ್ರೂ ತಗೊಳ್ಳಿ, ಒಬ್ಬರೇ ಗುರು ನನಗೆ, ಇವ್ರ ಹತ್ರ ಮಾತ್ರ ನಾನು ಕಲ್ತ್ಕೊಂಡು ಇವತ್ತು ಅಂತ ಹಂಗಿಲ್ಲ. ಬೇರೆ ಬೇರೆ ಘರಾನ ಅಂತಾರೆ, ಅಲ್ಲಿ ಎಲ್ಲ ಹೋಗಿ ಒಬ್ಬೊಬ್ಬರ ಹತ್ರ ಒಂದೊಂದು ಸ್ಟೈಲ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಕಲ್ತ್ಕೊಳ್ತಾರೆ, ಒಂದಷ್ಟು ರಾಗಗಳನ್ನು ಅಧ್ಯಯನ ಮಾಡ್ತಾರೆ. ಎಲ್ಲವನ್ನ ಕಲಿತ ನಂತರ ಇವ್ರದೇ ಒಂದು ಶೈಲಿಯಲ್ಲಿ ಹಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಅವರನ್ನು ಆ ಹಂತಕ್ಕೆ ತಗೊಂಡೋಗಿರುತ್ತೆ. ಎಲ್ಲರ ಹತ್ರ ಕಲೀಲೇಬೇಕು. ಆಗಿರೋದ್ರಿಂದ ನೀವು ಅಷ್ಟೇ ಏನೇನು ವಿದ್ಯೆಗಳು ಕಲೆಗಳು ಕಲಿತೀರ, ಅದು ಸೂಕ್ಷ್ಮ ವಿದ್ಯೆಗಳು ಸ್ಥೂಲ ವಿದ್ಯೆಗಳು ಏನೇ ಆದರೂ ಹೋಗಿ ಕಲ್ತ್ಕೊಳ್ಳಿ, ಮಜಾ ಮಾಡಿ. ನಿಮ್ಗೆ ಎಲ್ಲಿ ಬೇಕಲ್ಲಿ ಹೋಗಿ. ಆದರೆ ದಯಮಾಡಿ ಯಾರ ಹತ್ರ ಹೋದ್ರು ಅವ್ರು ಹಿಂಗೆ ಹೇಳಿದ್ರು ಇವ್ರು ಹೆಂಗೆ ಹೇಳಿದ್ರು ಕಂಪೇರ್ ಮಾಡ್ಬಿಡಿ, ಮೌನವಾಗ್ಬಿಡಿ, ಮಕ್ಕಳಾಗ್ಬಿಡಿ. ಮಕ್ಕಳಿಗೆ ಗ್ರಹಿಸುವಂತಹ ಶಕ್ತಿ ಹೇರಳವಾಗಿ ಕೊಟ್ಟಿದ್ದಾನೆ ಭಗವಂತ. ಪ್ರಕೃತಿ, ನಿಸರ್ಗ ಇದೆಲ್ಲವೂ ಕೂಡ ಹೇರಳವಾಗಿ ಕೊಟ್ಟಿದೆ. ಅವ್ರಿಗೆ ಪಟಕ್ಕಂತ ಗ್ರಾಸ್ಪಿಂಗ್ ಪವರ್ ಹೆಚ್ಚಾಗಿದೆ. ಹಂಗಾಗಿ ನಾವು ದೊಡ್ಡವರಾಗಿ ಯಾವಾಗಲೂ ಇಲ್ಲಿ ತಲೆಯಲ್ಲಿ ಒಂದು ಕಡೆ ಪೊಲೀಸ್ನವರು, ಒಂದು ಕಡೆ ಜಡ್ಜು, ಒಂದೊಂದು ಕಡೆ ಲಾಯರು, ಇನ್ನೊಂದು ಕಡೆ ಸಂಶಯ, ಡೌಟ್, ಇದನ್ನೆಲ್ಲ ಇಟ್ಕೊಂಡಿರ್ತಾರಲ್ಲ, ಇಂಥವ್ರಿಗೆ ಏನನ್ನು ಕಲಿಯೋದಕ್ಕಾಗೋದಿಲ್ಲ. ಅದನ್ನು ಪರಿಪೂರ್ಣವಾಗಿ ತಿಳ್ಕೊಂಡ ನಂತರ ಹೊರಗೆ ಬಂದ ಮೇಲೆ ನೀವು ಬೇಕಾದ್ರೆ ಕಂಪೇರ್ ಮಾಡಿ, ಪೊಲೀಸ್ನವ್ರ ಥರ ಜಡ್ಜ್ ಆಗಿ ಲಾಯರ್ ಥರ ವಾದ ಮಾಡಿ, ಎಲ್ಲ ನಿಮ್ಮೊಳಗಡೆ, ಅಥವಾ ಅಲ್ಲಿ ಹೋಗಿ ಬಂದವ್ರ ಜೊತೆ ಬೇಕಾದ್ರೆ ನೀವು ವಾದ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಅಲ್ಟಿಮೇಟ್ ಲೆವೆಲ್ ಏನು ಅಂದರೆ, ಅಲ್ಲಿಂದ ಏನು ಸಿಕ್ತು ಹೀರ್ಕೊಳ್ಳೋಂಗಿದ್ರೆ ಹೀರ್ಕೊಳ್ಳಿ, ಅದನ್ನೆಲ್ಲ ಸಂಗ್ರಹಾಲಯದಲ್ಲಿ ಹಾಕಿ, ಬೇಡದೇ ಇರೋದನ್ನೆಲ್ಲ ತೆಗೆದು ಡಸ್ಟ್ಬಿನ್ ಹಾಕಿ, ಮುಗಿದೋಯ್ತು. ಬಟ್ ಕಂಪೇರ್ ಮಾಡುವಂಥ ಅವಶ್ಯಕತೆ ಇಲ್ಲ, ಮಾಡಬೇಡಿ. ಇದು ಮಹಾಪಾಪಕೃತ್ಯ ಅಂತ ನನ್ನ ಅನಿಸಿಕೆ, ವೈಯಕ್ತಿಕ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಯಾವುದೇ ಕಲೆಯನ್ನು, ವಿದ್ಯೆಗಳನ್ನು ನಾವು ಕರಗತ ಮಾಡಿಕೊಳ್ಬೇಕಾದ್ರೆ ನಮಗೆ ಆಸಕ್ತಿ ಇರಬೇಕು. ಆಸಕ್ತಿ ಇದ್ದರೆ ಕುತೂಹಲ ಹುಟ್ಟುತ್ತೆ, ಕಲೀಲೇಬೇಕು ಅಂತ. ಆ ಕುತೂಹಲ ಇದ್ದರೆ ಅದ್ರ ಜೊತೆಗೆ ಶ್ರದ್ಧೆ, ಭಕ್ತಿ ಇರಬೇಕು. ಇದೆರಡೂ ಇದ್ದಾಗ ಮೂಲವಾಗಿ ಯಾರು ಕಲಿಸ್ಕೊಡ್ತಾವ್ರೆ ಇಂಥವ್ರ ಮೇಲೆ ನಿಮಗೆ ಪ್ರೀತಿ ಮತ್ತು ಗೌರವ ಇರಬೇಕು. ಆಗ ಆ ವಿದ್ಯೆಗಳೆಲ್ಲವೂ ತಂತಾನಾಗಿ ನೀವು ಕೇಳದೆ ಹೋದ್ರು, ಆಲಿಸದೆ ಹೋದ್ರು ಅದು ಟ್ರಾನ್ಸ್ಫರ್ ಆಗ್ಬಿಡ್ತದೆ. ಯಾವಾಗ ಅಲ್ಲಿ ನೀವು ಜಡ್ಜ್ ಮಾಡ್ತೀರಾ, ಯಾವಾಗಲ್ಲಿ ನಿಮಗೆ ಸಂಶಯ ಬರುತ್ತೆ, ಅಲ್ಲಿ ನೀವು ಏನನ್ನೂ ಕಲಿಯೋಕ್ಕಾಗೋದಿಲ್ಲ, ಏನನ್ನೂ ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಿಮಗೆ ಯಾವುದು ಒಲಿಯೋದು ಇಲ್ಲ. ಕೈಗೆ ಬಂತು ತುತ್ತು ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ಕೈಗೆ ಬಂತು ಆದರೆ ನಿಮ್ಮ ಬಾಯಿಗೆ ಹೋಗೋದಿಲ್ಲ, ಹೊಟ್ಟೆ ತುಂಬೋದಿಲ್ಲ. ಹೊಟ್ಟೆ ತುಂಬಿದ ನಂತರ ಮಾರನೇ ದಿವಸ ವಿಸರ್ಜನೆ, ಮಲಮೂತ್ರದ ಮೂಲಕ ವಿಸರ್ಜನೆ ಮಾಡಿ, ಅದು ಕೂಡ ಆಗೋದಿಲ್ಲ. ಆದ್ದರಿಂದ ದಯವಿಟ್ಟು ಹಂಗೆ ಮಾಡಬೇಡಿ. ನಿಮ್ಮ ಯಾವುದೇ ರೀತಿ ಪ್ರಶ್ನೆಗಳಿದ್ರೂ ಮುಕ್ತವಾಗಿ ನನ್ನೊಂದಿಗೆ ಹಂಚ್ಕೊಳ್ಳಿ. ನನ್ನ ವಾಟ್ಸಪ್ ನಂಬರ್ಗೆ ಬೇಕಾದರೂ ನೀವು ಟೆಕ್ಸ್ಟ್ ಮೆಸೇಜ್ ಇಲ್ಲ ವಾಯ್ಸ್ ಮೆಸೇಜ್ ಕಳಿಸಿ. ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಈ ಒಂದು ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ಉತ್ತರಗಳನ್ನು ಪಡ್ಕೊಳ್ಬಹುದು. ಇಂದಿನ ವಿಷಯ ಅನ್ನೋ ಒಂದು ಸಬ್ಜೆಕ್ಟ್ ತಗೊಂಡು ಎಲ್ಲವನ್ನು ಹೇಳ್ತಾ ಇರ್ತೀವಿ. ಸೊ ಏನೇ ನಿಮಗೆ ಸಮಸ್ಯೆಗಳಿದ್ದರೂ, ಪರಿಹಾರ ಬೇಕಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಡೆಫಿನೆಟ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರಗಳನ್ನು ಆ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಅದರ ಜೊತೆಗೆ ಭವಿಷ್ಯದಲ್ಲಿ ನಿಮ್ಮ ಅಭಿವೃದ್ಧಿ, ಸಮೃದ್ಧಿಗಾಗಿ, ಯಶಸ್ಸು, ಕೀರ್ತಿಗಾಗಿ, ಗುರಿ ಸಾಧನೆಗಾಗಿ ಮಾರ್ಗದರ್ಶನ ನಿರಂತರವಾಗಿ ಸಿಕ್ಕುತ್ತೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.